ಎಲ್ಲರಿಗೂ ನಮಸ್ಕಾರ. ಈ ದಿನ ಸೈಟ್ದು ವಿಸಿಟ್ಗೆ ಬಂದಿದ್ದು. ನಾವಿವ್ರಿಗೆ ಸ್ಕೆಚ್ ಎಲ್ಲ ಹಾಕ್ಬಿಟ್ಟು ಈ ರೀತಿ ಬರಬೇಕು ಅಂತ ಹೇಳಿದ್ದು. ಅಂದ್ರೆ ಈಗ ನಮಗೆ ಡಿಗ್ರಿ ವೈಸು ಫಸ್ಟ್ ನಾವು ನೋಡ್ಬೇಕಾಗಿರೋದು ಡಿಗ್ರಿ ಕರೆಕ್ಟಾಗಿದೆ ಏನು ಅಂತ ಹೇಳ್ಬಿಟ್ಟು. ನೋಡಿ, ಇದು ಫೌಂಡೇಶನ್ನು ಇವ್ರದ್ದು ಏನಾಗಿದೆ, ಸೈಟು ಯಾವ ರೀತಿ ಡಿಗ್ರಿ ಇದೆ ಅಂತ ತೋರಿಸ್ತೀನಿ ನೋಡಿ. ಈಗ ಇದು ನಾರ್ತು, ಬನ್ನಿ ಕೆಳಗಡೆ ತೋರಿಸಿ. ಹಿಂಗೆ ಈ ರೀತಿ 90 ಡಿಗ್ರಿ ಬರಬೇಕು ನಮಗೆ. ನೋಡಿ, ಇದು 90 ಡಿಗ್ರಿ ಅಂದರೆ 0 ಅಂದರೆ ನಾರ್ತು 0 ಇದೆ, ಸೌತು 180 ಡಿಗ್ರಿ, ಆಮೇಲೆ ಈಸ್ಟು ಈ ರೀತಿ ನಮಗೆ 0 ಡಿಗ್ರಿಲಿ ಬರಬೇಕು. ಈ ರೀತಿ ಇದು ಎಕ್ಸಲೆಂಟಾಗಿ ಡಿಗ್ರಿ ವೈಸ್ ಚೆನ್ನಾಗಿದೆ ಅಂತ ಅರ್ಥ. ಈಗ ಡಿಗ್ರಿ ವೈಸಲ್ಲಿ ಇಲ್ಲಿ ಏನಾಗಿದೆ ಬಂದು ನಮಗೆ ಇದು ಆ್ಯಕ್ಚುಲಿ ವೆಸ್ಟ್ ಅಂದರೆ ನಾರ್ತ್ ದಕ್ಷಿಣ ರೋಡ್ ಫೇಸಿಂಗ್ ಇರೋಂಥದ್ದು. ದಕ್ಷಿಣ ರೋಡ್ ಫೇಸಿಂಗ್ ಅಲ್ಲಿ ಈಗ ನಮಗೆ ಫ್ರಂಟ್ ಹಂಗೆ ಆ ರೀತಿ ಎಂಟ್ರಿ ಬರುತ್ತೆ. ಇಲ್ಲಿ ಏನ್ ಮಾಡಿದ್ದಾರೆ ಬನ್ನಿ ತೋರಿಸ್ತೀನಿ. ನಾವು ನೀಟಾಗಿ ಹೇಳ್ಬಿಟ್ಟು ಹೋಗಿದ್ದೋ ನಾವು ಅವ್ರಿಗೆ, ಏನಂತಂದ್ರೆ ಎಲ್ಲೂ ಕಟ್ ಮಾಡ್ಕೊಬಿಡಿ, ಸ್ಟ್ರೈಟ್ ತಗೊಳ್ಳಿ ಅಂತ ಹೇಳ್ಬಿಟ್ಟು. ಆದ್ರೆ ಏನ್ ಮಾಡಿದ್ದಾರೆ ಇಲ್ಲಿ ಜಾಗ ವೇಸ್ಟ್ ಆಗುತ್ತೆ ಅಂತ ಮುಂದೆ ಮನೆ ತೋರಿಸಿ. ಜಾಗ ಇತ್ತು ಈಚೆ ತೋರಿಸಿ. ಜಾಗ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವರು ಈಚೆಯಿಂದ ಬನ್ನಿ, ಹಿಂಗ್ ಕಾಣುತ್ತೆ ಈಚೆ ಸೈಡಿಂದ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈಶಾನ್ಯ ಮೂಲೆ ಅಂದ್ರೆ ಈಶಾನ್ಯದಿಂದ ಬೆಳೆಸ್ಬಿಟ್ಟಿದ್ದಾರೆ. ಈ ಕಡೆ ಜಾಗ ಕಮ್ಮಿ ಇತ್ತು ಅಂತ ಹೇಳ್ಬಿಟ್ಟು ಒಂದು 4-5 ಅಡಿ ಬೆಳೆಸಿದ್ದಾರೆ. ಅದಕ್ಕೆ ಏನ್ ಮಾಡಿದ್ವಿ ಅಂದ್ರೆ ಈಗ ಕನೆಕ್ಟಿವಿಟಿ ಕೊಡ್ಬೇಕು ಅವರು. ಫುಲ್ಲು ಏನು ಎಕ್ಸ್ಟ್ರಾ ತಗೊಂಡಿದ್ದಾರೆ ಅಷ್ಟು ವಾಪಸ್ಸು ಅಲ್ಲಿಂದ ಕನೆಕ್ಟಿವಿಟಿ ಕೊಟ್ಕೊಂಡು ಮಾಡ್ಕೋಬೇಕು ಅಂತ. ಅದಾದ್ಮೇಲೆ ಏನ್ ಮಾಡಿದ್ದಾರೆ, ಬನ್ನಿ ಇದು ಇವ್ರಿಗೆ ದಕ್ಷಿಣದಲ್ಲಿ ಎಂಟ್ರಿ, ದಕ್ಷಿಣ ಎಂಟ್ರಿ ಇಲ್ಲಿ ಅಂದ್ರೆ ದಕ್ಷಿಣ ಆಗ್ನೇಯ ಭಾಗದಲ್ಲಿ ಎಂಟ್ರಿ ಕೊಡ್ಬೇಕು. ಇದು ಉಚ್ಚ ಸ್ಥಾನ, ಇಲ್ಲಿ ಎಂಟ್ರಿ ಕೊಡ್ಬೇಕು. ಆದ್ರೆ ಮೇಸ್ತ್ರಿ ಮಾಡಿರೋದು ಮಿಸ್ಟೇಕ್ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ದಕ್ಷಿಣದಲ್ಲಿ ಒಟ್ಟಿನಲ್ಲಿ ಇವರು ದಿಕ್ಕು ಲೆಕ್ಕ ಹಾಕಿಲ್ಲ. ದಿಕ್ಕು ಲೆಕ್ಕ ಏನ್ ಮಾಡಿದ್ದಾರೆ, ನಮ್ಗೆ ಸ್ಟಾರ್ಟಿಂಗ್ ಬರ್ತಿದಂಗೆ ನಾವು ನೀರು ತುಂಬ್ಕೊಂಡ್ ಬರ್ಬೇಕು ಅನ್ನೋ ಉದ್ದೇಶಕ್ಕೆ ಆಗ್ನೇಯ, ಇದು ಟೋಟಲ್ ಆಗಿ ಬಂದು ಆಗ್ನೇಯದಲ್ಲಿ ಸಂಪ್ ಮಾಡಿದ್ದಾರೆ. ತೋರಿಸಿ ಬನ್ನಿ, ಸಂಪ್ ನೀರೆಲ್ಲ ಯೂಸ್ ಮಾಡ್ಕೊಳಕ್ಕೆ ಸಂಪ್ ಮಾಡಿದ್ದಾರೆ. ಇವ್ರು ಏನ್ ಮಾಡಿದ್ರೆ, ಇವರು ಡಿಗ್ರಿ ನೋಡಿಲಿ ಯಾವ ದಿಕ್ಕು ಅಂತ ನೋಡ್ತಾ ಇಲ್ಲ. ಮೇಸ್ತ್ರಿಗಳು ಮಾಡ್ತಾರೆ ಮಿಸ್ಟೇಕ್ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ನಮಗೆ ಈಗ ಸ್ಟಾರ್ಟಿಂಗ್ ಬರ್ತಿದಂಗೆ ನೀರು ಬರಬೇಕು ಅಂತ. ಆಕ್ಚುಲಿ ಅದನ್ನ ಬರ್ಬೇಕಾದ್ರೆ ನೀರು ಬರಬೇಕು ಈಶಾನ್ಯ ಮೂಲೆ ಬರಬೇಕು ನಮಗೆ. ತೊಟ್ಟಿ ಮತ್ತೆ ಸಂಪು ಮಾಡಿದ್ರೆ ಇವ್ರು ಮಿಸ್ಟೇಕ್ ಮಾಡಿದ್ದಾರೆ. ಇದನ್ನ ಮುಚ್ಚಾಕ್ಬೇಕು ಸರ್. ಇದನ್ನ ಗೊತ್ತಾಯ್ತಾ? ಇದೇನಿದೆ ಇದನ್ನ ಕ್ಲೋಸ್ ಮಾಡ್ಬೇಕು. ಇದು ಅಗ್ನಿ ಮೂಲೆಯಲ್ಲಿ ಇದೆ. ಅಗ್ನಿ ಮೂಲೆಯಲ್ಲಿ ನಮಗೆ ಗುಂಡಿಯ ಬರೋದು, ನೀರು ತುಂಬಿಸ್ಬಾರ್ದು. ಅಗ್ನಿಗೂ ನೀರಿಗೂ ಆಗಲ್ಲ. ಈ ರೀತಿ ಮಾಡ್ಕೊಂಡಾಗ ಮುಂದೆ ಕಲಹಗಳು, ಜಗಳ, ಪ್ರಾಬ್ಲಮ್ಗಳು ಆಗುತ್ತೆ. ಇದು ಅದಾದ್ಮೇಲೆ ಇದೊಂದು ಮಿಸ್ಟೇಕ್ ಆಗಿರೋಂಥ ಸರಿ ಮಾಡ್ಕೊಳ್ಳಿ, ಕನೆಕ್ಟಿವಿಟಿ ಕೊಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ನಮಗೆ ವಾಯುವ್ಯ ಬಂತು. ವಾಯುವ್ಯದಲ್ಲಿ ಇಲ್ಲಿ ಇದು ಈ ಟೋಟಲ್ ಆಗಿ ಭಾಗ ಬಂದು ಈಶಾನ್ಯದಲ್ಲಿ ಒಂದು ಖಾಲಿ ಜಾಗ ಸ್ಪೇಸಸ್ ಬಿಡಿಸಿರೋದು. ಜೊತೆಗೆ ಇಲ್ಲಿ ಒಂದು ರೂಮು, ಅಂದ್ರೆ ಇದು ವಾಯುವ್ಯದಲ್ಲಿ ರೂಮ್ ಬರುತ್ತೆ. ವಾಯುವ್ಯ ಪಕ್ಕದಲ್ಲಿ ಒಂದು ರೂಮ್ ಬಂದಿದೆ. ಇಲ್ಲಿ ವಾಯುವ್ಯ ರೂಮಲ್ಲಿ ಈ ಜಾಗದಲ್ಲಿ ಅಂದ್ರೆ ವಾಯುವ್ಯ ರೂಮಿನ ವಾಯುವ್ಯ ಭಾಗದಲ್ಲಿ ಬಾತ್ರೂಮು, ಟಾಯ್ಲೆಟ್ ಅಟ್ಯಾಚ್ ಬರುತ್ತೆ ಇಲ್ಲಿಗೆ. ಅದಾದ್ಮೇಲೆ ಹೊರಗಡೆ ಬೇಕು ಅಂತ ಹೇಳಿದ್ಕೆ ನಮಗೆ ಕಡೆ ಎಲ್ಲ ಬೇಕು, ಈ ರೀತಿ ನಮಗೆ ನೀರಲ್ಲೇ ಉರಿ ಹಾಕ್ಬೇಕು, ಆ ರೀತಿ ಬೇಕು ಅಂದಾಗ ಇನ್ನು ಸಪ್ರೇಟ್ ಅದನ್ನ ಬಿಟ್ಟು ಒಂದು 2 ಅಡಿ ಬಿಟ್ಬಿಟ್ಟು ಸಪ್ರೇಟ್ ಈ ವಾಯುವ್ಯದಲ್ಲಿ ಕಟ್ಕೊಳ್ಳಿ ಅಂತ ಹೇಳಿದೀವಿ. ಇಲ್ಲಿ ನಮಗೆ ಈಶಾನ್ಯದಿಂದ ನಮಗೆ ಹೊರಗಡೆ ಹೋಗ್ಬೇಕು ಅಂತ ಹೇಳಿದಾಗ ಅಂದ್ರೆ ಉತ್ತರ ಈಶಾನ್ಯ ಭಾಗದಲ್ಲಿ ಅಂದ್ರೆ ಈ ಜಾಗದಲ್ಲಿ ಉತ್ತರ ಈಶಾನ್ಯದಲ್ಲಿ ಉಚ್ಚ ಸ್ಥಾನದಲ್ಲಿ ಹೊರಗಡೆ ಔಟ್ ಸೈಡ್ಗೆ ಜಾಗ ಅಂದ್ರೆ ಡೋರ್ನ ಕೊಡಬೇಕು. ಹಿಂಗೆ ಈ ಜಾಗದಲ್ಲಿ ಓಡಾಡೋದ್ರಿಂದ, ಜೊತೆಗೆ ಈ ಜಾಗ ಕೊಡೋದ್ರಿಂದ ಏನಾಗುತ್ತೆ, ಐಶ್ವರ್ಯವಂತರಾಗಿ ಹಣಕಾಸು ವ್ಯವಹಾರದಲ್ಲಿ ಚೆನ್ನಾಗಿರುತ್ತೆ. ಈ ರೀತಿ ಮಾಡ್ಕೊಬೇಕು. ಈ ರೀತಿ ಆಮೇಲೆ ಈಗ ನಾವು ಏನೇ ಕೊಟ್ಬಿಟ್ಟು ಹೋದ್ರು ಇವ್ರಿಗೆ ಈಗ ಏನು ಹೇಳ್ತಿದ್ದಾರೆ ಅಂದಾಗ ಬಂದಾಗ ಇವರು ನಮಗೆ ನಾವು ನೀಟಾಗೆಲ್ಲ ಮಾಡ್ದಪ್ಪ, ನೀವು ಹೇಳ್ದಂಗೆ ಬರ್ಕೊಟ್ಟಂಗೆ ಹೇಳಿದ್ದು. ಆದರೆ ಮೇಸ್ತ್ರಿ ಬಂದ್ಬಿಟ್ಟು ಏನು ಮಾಡಿದ್ರು ಅಂತ ಹೇಳಿದ್ರೆ, ಇಲ್ಲ ಹಿಂಗೆ ಮಾಡಬೇಕು, ನಮ್ಗೆ ಈ ರೀತಿ ಮಾಡಬೇಕು, ಚೆನ್ನಾಗಿ ನಾವು ಎಷ್ಟು ಮನೆ ಕಟ್ಟಿದ್ವಿ ನಮ್ಗೆ ಗೊತ್ತಿಲ್ವಾ ಅಂತ ಹೇಳ್ಬಿಟ್ಟು ಈ ರೀತಿ ಹದಗೆಡ್ಸಿದ್ದಾರೆ. ಈಗ ಹೇಳಿದ ನಾವು ಏನು ಮಾಡಂಗಿಲ್ಲ, ನಿಮ್ಗೆ ದುಡ್ಡು ವೇಸ್ಟ್ ಆದ್ರೆ ಪರವಾಗಿಲ್ಲ. ಈಗ ನಿಮಗೆ ದುಡ್ಡು ಇವತ್ತು 1,000 ರೂಪಾಯಿ, 2,000 ರೂಪಾಯಿ, 5,000 ರೂಪಾಯಿ ಹೋದ್ರೂ ಪರವಾಗಿಲ್ಲ. ಒಂದಾಗ ಅಗ್ನಿ ಮೂಲೆಯಲ್ಲಿ ಮಾಡಿರೋಂಥ ಸಂಪನ್ನ ಮುಚ್ಚಬೇಕು ಅಂತ. ಅದನ್ನ ನೀವು ಸಂಪ್ ಬೇಕು ಅಂದ್ರೆ ಈಶಾನ್ಯ ಮೂಲೆ ಮಾಡ್ಕೊಳ್ಳಿ ಅಂತ ಹೇಳಿದೀವಿ. ಅದಾದ್ಮೇಲೆ ಏನ್ ಮಾಡಿದ್ರೆ ಎಕ್ಸ್ಟ್ರಾ ಜಾಗ ವೇಸ್ಟ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಈಶಾನ್ಯ ಬೆಳೆಸಿದ್ದಾರೆ. ಈಶಾನ್ಯ ಬೆಳೆಸೋದು ಓಕೆ, ಆದ್ರೆ ಇವರು ಈಶಾನ್ಯ 1 ಇಂಚ್ 2 ಇಂಚ್ ಬೆಳೆದ್ರೆ ನೋ ಪ್ರಾಬ್ಲಮ್, ಸಮಸ್ಯೆ ಇಲ್ಲ. ಆದ್ರೆ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಆ ಜಾಗದಲ್ಲಿ ಹೆಚ್ಚು ಕಮ್ಮಿ ಒಂದು 5 ಅಡಿ ಅಷ್ಟು ಬೆಳೆಸ್ಬಿಟ್ಟಿದ್ದಾರೆ. ಅದನ್ನೇನು ಮಾಡಂಗಿಲ್ಲ. ಫುಲ್ ಕನೆಕ್ಟಿವಿಟಿ ಫುಲ್ ಏನಿದೆ ಅಗ್ನಿ ಮೂಲೆವರೆಗೂ ಅದನ್ನ ಫೌಂಡೇಶನ್ ಹಾಕೊಂಡು ಪುನಃ ಎಕ್ಸ್ಟ್ರಾ ತಗೊಳ್ಳೇಬೇಕು. ನಮಗೆ ಸ್ಕ್ವೇರ್ ಸಿಗಬೇಕು. ಆಗಿದ್ದಾಗ ನಮಗೆ ಪ್ರಾಬ್ಲಮ್ ಆಗಲ್ಲ, ಸಮಸ್ಯೆ ಆಗಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಔಟ್ ಸೈಡ್ ಡೋರ್ನ ಇವ್ರು ಯಾವ ರೀತಿ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ನಮಗೆ ಶಾಕ್ ಆಗೋಯ್ತು ಈಗ ಕೇಳ್ಬಿಟ್ಟು.
ಇವರು ಈಗ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತ ಯೋಚನೆ ಮಾಡ್ತಾ ಇಲ್ಲ ಅವರು. ಇವರು ಈಗ ಆಕ್ಚುಲಿ ರೋಡ್ ಇರೋದು ದಕ್ಷಿಣಕ್ಕೆ, ಆದ್ರೆ ಇವ್ರು ಯೋಚನೆ ಮಾಡ್ತಾ ಇರೋದು ಯಾವ ಲೆಕ್ಕಾಚಾರ ಅಂದ್ರೆ, ಒಟ್ಟಲ್ಲಿ ನಮ್ಮ ಮನೆ ನಮ್ಮ ಫ್ರಂಟು. ಈಗ ಇವರು ಅಕ್ಕಪಕ್ಕದ ಮನೆಯವರು ಹಂಗೆ ಮಾಡಿದ್ದಾರೆ. ಅವ್ರ ಮನೆ ಮುಂದೆ ಸಂಪು ಐತೆ ಅನ್ನೋ ಉದ್ದೇಶಕ್ಕೆ ಇವರು ಸಂಪು ಮಾಡ್ಕೊಂಡಿದ್ದಾರೆ. ಆದ್ರೆ ಇವರು ದಿಕ್ಕನ್ನ ಮರ್ತ್ಬಿಟ್ಟಿದ್ದಾರೆ. ಅದಕ್ಕೆ ಈ ರೀತಿ ಮಿಸ್ಟೇಕ್ಗಳನ್ನ ನೀವು ಮಾಡ್ಕೋಬೇಡಿ. ನೀವು ಮಾಡಲೇಬೇಕು ಅಂತಂದ್ರೆ ಡಿಗ್ರಿ ವೈಸ್ ತಗೊಳ್ಳಿ. ಹಿಂಗೆ ನಾವು ತೋರಿಸೋದೈತೆ ನಮಗೆ ನಾರ್ತ್ಗೆಲ್ಲ ಬಂದಾಗ 0 ಡಿಗ್ರಿ ಇರಬೇಕು. ಈ ರೀತಿ ತಗೊಂಡು ನಿಮ್ಮ ಮನೆ ಕಟ್ಟೋದ್ರಿಂದ ಅನುಕೂಲ ಆಗುತ್ತೆ. ನಮ್ಗೆ ಏನಾದ್ರು ಅಕಸ್ಮಾತ್ ಸೈಟಲ್ಲಿ 5 ಡಿಗ್ರಿ 10 ಡಿಗ್ರಿ ವ್ಯತ್ಯಾಸ ಇದ್ರೆ ನೋ ಪ್ರಾಬ್ಲಮ್, ಸಮಸ್ಯೆ ಏನಾಗಲ್ಲ. ಆದರೆ ನಮ್ಗೆ ಜಾಸ್ತಿ 20 ಡಿಗ್ರಿ 30 ಡಿಗ್ರಿ ಒಂದು 40 ಡಿಗ್ರಿ ಎಲ್ಲ ಟ್ವಿಸ್ಟ್ ಇದ್ದಾಗ ಆಗ ನಮ್ಗೆ ಇದ್ದಾಗ ಅದು ಪ್ರಾಬ್ಲಮ್ ಆಗುತ್ತೆ. ನಮ್ಗೆ ಏನು ಅನಿಸ್ತಾ ಗೊತ್ತಾ, ಬರೀ ಕಣ್ಣಲ್ಲಿ ನೋಡಿದಾಗ ನಮಗೆ ಸ್ಟ್ರೈಟ್ ಇದೆ, ಸಮ ಇದೆ ಅಂತ. ಅದೇ ರೀತಿ ನಾವೀಗ ಈ ರೀತಿ ಕಂಪಾಸ್ ಇಟ್ಟು ನೋಡಿದಾಗಲೇ ನಮಗೆ ಗೊತ್ತಾಗೋದು ಇಲ್ಲಿ ಡಿಗ್ರಿ ಯಾವ ರೀತಿ ಇದೆ, ಪ್ರಾಬ್ಲಮ್ ಇದೆಯಾ, ಸಮಸ್ಯೆ ಇದೆ ಅಂತ. ಆದರೆ ಕಂಪಾಸ್ ಹಿಡಿಬೇಕಾದ್ರೆ ನೋಡ್ಕೋಬೇಕು ನಾವೀಗ. ಈ ಪಿಲ್ಲರ್ಗಳು ನೋಡಿ ಅಂತ ಈ ಕಬ್ಬಣದ ಹತ್ರ ಎಲ್ಲ ಬಂದು ಹಿಡಿದ್ರೆ ಇದು ವರ್ಕ್ ಆಗಲ್ಲ ಸರಿ ನಮಗೆ. ಈ ಕಬ್ಬಣದ ಹತ್ರ ಬಂದು ಹಿಂಗೆ ರಾಡ್ಗಳಿದ್ದ ಜಾಗದಲ್ಲಿ ಹಿಡಿದಾಗ ನಮಗೆ ನೀಟಾಗಿ ವರ್ಕ್ ಆಗಲ್ಲ, ತೋರಿಸಲ್ಲ. ಅದು ಬಿಟ್ಬಿಟ್ಟು ಸ್ವಲ್ಪ ಒಂದು 2 ಅಡಿ 3 ಅಡಿ ಬಿಟ್ಬಿಟ್ಟು ಗ್ಯಾಪಲ್ಲಿ ಹಿಡಿದು ನಾವು ಚೆಕ್ ಮಾಡಬೇಕಾಗುತ್ತೆ. ಆಮೇಲೆ ಅಲ್ಲೂ ನಮಗೆ ಡಿಗ್ರಿ ಕರೆಕ್ಟಾಗಿ ತೋರಿಸಲ್ಲ. ಈ ರೀತಿ ಪ್ರಾಬ್ಲಮ್ಗಳನ್ನ ನೀವು ಮಾಡ್ಕೊಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ನನ್ನ ವೀಡಿಯೋಗಳನ್ನ ನೋಡ್ತಾ ಇರಿ. ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಹಾಗೆ ಈ ರೀತಿ ಹೊಸ ಮನೆ ಕಟ್ತಾ ಇರೋನ್ನ, ಅಕಸ್ಮಾತ್ ಮನೇಲಿ ಇರೋರು ದಯವಿಟ್ಟು ಈ ರೀತಿ ಮಿಸ್ಟೇಕ್ಗಳನ್ನ ಮಾಡ್ಕೊಬೇಡಿ. ಯಾರು ನಿಮ್ಮ ಫ್ರೆಂಡ್ಸ್ಗಳಿಗೆ, ರಿಲೇಟಿವ್ಗೆ ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಕನ್ಸಲ್ಟೇಷನ್ ಏನಾದ್ರು ಬೇಕು ಅಂದರೆ ನನ್ನ ನಂಬರ್ ಡಿಸ್ಪ್ಲೇ ಕೊಟ್ಟಿದ್ದೀನಿ, ಕಾಲ್ ಮಾಡಿ. ಸೈಟ್ ವಿಸಿಟಿಂಗ್ ಮಾಡ್ಕೊಡ್ತೀವಿ. ವಾಸ್ತು ಮನೆ ಚೇಂಜಸ್ ಏನಾದ್ರು ಹೇಳ್ತೀವಿ. ಮೇಜರ್ ಆಗಿದ್ರೆ ಮಾತ್ರ ಕೊಡ್ತೀವಿ. ಸುಮ್ಮನೆ ಬಂದು ಯಾವುದು ಹೊಡೆದಾಕಿ ಅಂತೆಲ್ಲ ಕೊಡೋಕೆ ಹೋಗಲ್ಲ. ಸರಳವಾಗಿ ಏನು ಮಾಡ್ಕೋಬೇಕು ಆ ರೀತಿ ಸಜೆಷನ್ ಕೊಡೋಕ್ಕೆ ಇಷ್ಟಪಡ್ತೀವಿ. ಎಲ್ಲರೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.